ತೀರ್ಮಾನ ಮಾಡಿದ್ರೆ ಹಳೆಯ ಕಾಲದಿಂದ ನನಗೊತ್ತಿರುವಂಗೆ ನಾನು ಸಣ್ಣ ಹುಡುಗ ಆಗಿದ್ದಾಗ ಮೈಸೂರು ದಸರಾ ಎಷ್ಟೊಂದು ಸುಂದರ. ಅದಕ್ಕೊಂದು ಅಲಂಕಾರ ಈ ವಿದ್ಯುತ್ ದೀಪಾಲಂಕಾರ. ವಿದ್ಯುತ್ ದೀಪಾಲಂಕಾರವನ್ನು ಪ್ರಾರಂಭ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಇತರ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಜೆ ಜಾನ್ ಸಾಹೇಬರು ಮತ್ತು ಅವರ ವೇದಿಕೆ ಮೇಲೆ ನಿರ್ಮಾಣ ಇದ್ದಾರೆ. ಹೌದು, ಈ ವರ್ಷದ ವಿಶೇಷ ಏನು, ಹೇಗಿದೆ? ಈ ವರ್ಷ ಸುಮಾರು 136 ಕಿಲೋಮೀಟ್ರು ದೀಪಾಲಂಕಾರ ಮಾಡಿದ್ವಿ. ಹೆಚ್ಚು ಸರ್ಕಲ್ ಸಮೇತ ಸುಮಾರು 118 ಸರ್ಕಲ್ ಸಮೇತ ಈ ಬಾರಿ ದೀಪಾಲಂಕಾರ ಮಾಡ್ತಾ ಇದ್ವಿ. ಬಹುಶಃ ಡ್ರೋನ್ ಸಮೇತ ಕಳೆದ ವರ್ಷಕ್ಕಿಂತ ಡಬಲ್ ಮಾಡ್ತಾ ಇದ್ವಿ. ನಾವು ಏನು ನಮ್ಮ ಉದ್ದೇಶ ಅಂತ ಹೇಳ್ಬಿಟ್ರೆ ಗಿನ್ನಿಸ್ ರೆಕಾರ್ಡನ್ನು ಬ್ರೇಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅದಕ್ಕೆ ಸಮೇತ ಮಾಡ್ತಾ ಇದ್ವಿ. ಬಹುಶಃ ನಾವು ನೋಡಿರ್ಬೋದು, ಇದು ಹೊಸದಾಗಿ ಇಲ್ಲ, ಹಳೆಯ ಕಾಲದಿಂದ ನನಗೊತ್ತಿರುವಂಗೆ ನಾನು ಸಣ್ಣ ಹುಡುಗ ಆಗಿದ್ದಾಗ ಯಾರೋ ಒಬ್ಬರು ಗ್ರಾಮಸ್ಥರು ಬಂದಿದ್ದಾರಂತೆ. ಗ್ರಾಮಸ್ಥರು ಬಂದುಬಿಟ್ಟು ಮೈಸೂರು ಅರಮನೆಗೆ ಬೆಂಕಿ ಬಿತ್ತು ಅಂತ ಹೇಳ್ತಾರಂತೆ ಆ ದೀಪಾಲಂಕಾರ ನೋಡಿಬಿಟ್ಟು ಆ ಟೈಮಲ್ಲಿ. ಈಗಲೂ ಸಮೇತ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಎಲ್ಲ ಎನರ್ಜಿ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಚೇರ್ಮನ್ರು, ನಮ್ಮ MD ಅವರು, ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಕಾಂಟ್ರಾಕ್ಟರು ಅವರು ಒಳ್ಳೆಯದು ಮಾಡ್ತಾ ಇದ್ದಾರೆ. ಬಹುಶಃ 100ನೇ ಇದು ಇಸ್ವಿ ಮಹಾತ್ಮ ಗಾಂಧೀಜಿಯವರು ಬಂದಿದ್ದಕ್ಕೆ ಸಾಕಷ್ಟು ಬೇಡಿಕೆ ಬಂತು. ನಮ್ಮ ಇಲ್ಲಿಂದ ಬೆಂಗಳೂರು ಮೈಸೂರಿಂದಲೇ ಅಲ್ಲಿಗೆ ಹೋಗಿ ಮಾಡಿದರು. ಅದು ನಮ್ಮ ಮಾಜಿ ಪ್ರಧಾನಿಯಿಂದ ಇದು ಮಾಡೋಕ್ಕೆ ಒಂದೇ ದಿವಸದಲ್ಲಿ ಅದನ್ನು ನಾವು ನಿಲ್ಲಿಸಬೇಕಾಗಿ ಬಂದಿತ್ತು. ಅದು ಸಮೇತ ಜನಪ್ರಿಯ ಆಗಿತ್ತು. ಇವತ್ತು ಎಲ್ಲ ವಿಚಾರದಲ್ಲಿ ಸಮೇತ ಮೈಸೂರು ಒಳ್ಳೆಯ ಹೆಸರುವಾಸಿ ಆಗಿದೆ. ಈ ದಸರಾ ನಮ್ಮ ಇವತ್ತು ಬೆಳಗ್ಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯವರು ಅದಕ್ಕೆ ಚಾಲನೆ ಕೊಡುವಂಥ ಕೆಲಸವನ್ನು ನಮ್ಮ ಬಾನು ಮುಸ್ತಾಕ್ ಅವ್ರ ಕಡೆಯಿಂದ ಯಾರು ಪ್ರಶಸ್ತಿ ಗೆದ್ದಿದ್ದಾರೆ ಅವ್ರ ಕಡೆಯಿಂದ ಮಾಡಿಸಿದ್ದೀವಿ. ಬಹುಶಃ ಭಾಳಷ್ಟು ಒಳ್ಳೆಯದಾಯಿತು. ನಮಗೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕನ್ನಡಕ್ಕೆ ಯಾರು ನಮಗೆ ಪ್ರಶಸ್ತಿ ತಂದು ಕೊಟ್ಟಿದ್ದಾರೆ ಅದರಲ್ಲಿ ಸಮೇತ ಒಂದು ಅಲ್ಪಸಂಖ್ಯಾತರ ಮುಸ್ಲಿಂ ಮಹಿಳೆ ಕನ್ನಡದ ವಿಚಾರದಲ್ಲಿ ಅಷ್ಟೊಂದು ಕೆಲಸ ಮಾಡೋದಕ್ಕೆ ಪ್ರತಿಯೊಬ್ಬರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಈ ವರ್ಷ ಇನ್ನಷ್ಟು ಚೆನ್ನಾಗಿ ಆಗ್ತದೆ ಎಂಬುದಾಗಿ ನಾನು ಭಾವನೆ ಮಾಡಿದ್ದೀನಿ. ಅದಕ್ಕೆಲ್ಲ ಮುಖ್ಯ ನೀವು ಪ್ರಚಾರ ಕೊಡಬೇಕಲ್ಲ. ಟೆಕ್ನಾಲಜಿ ಏನಾದರೂ ಅಥವಾ ಬೇರೆ ಪ್ಯಾಟರ್ನ್ ಅಲ್ಲಿ ಏನಾದರೂ ಮಾಡುವಂತ ತುಂಬ ಮಾಡಿದ್ದೀವಿ ಅಲ್ಲ, ವಿಶೇಷತೆ ಯಾವುದಿದೆ? ಎಲ್ಲ ಸಾಕಷ್ಟು ನೀವೇ ನೋಡಿ. ವಿಶೇಷತೆ ನಿಮಗೆ ನನಗಿಂತ ಚೆನ್ನಾಗಿ ನೀವೇ ಗೊತ್ತಿರ್ತದೆ. ಹಳೆ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದರ ವಿಚಾರದಲ್ಲಿ ನೀವು ಸಾಕಷ್ಟು ಅದನ್ನು ನೋಡಿಬಿಟ್ಟು ನೀವು ಹೇಳ್ಬೇಕು. ನಾನೇ ಏನು ಬೇಕಾದ್ರೆ ಹೇಳ್ಬೋದಲ್ಲ. 21 ದಿವಸ ಇರ್ತದೆ. ಫಸ್ಟು ನಮ್ಮ ಮುಖ್ಯಮಂತ್ರಿಗಳು ನಮಗೆ ಆದೇಶ ಕೊಟ್ಟಿದ್ದಾರೆ, 21 ದಿವಸನೇ ಇರಬೇಕಂತ ಹೇಳಿದ್ರೆ ಅದರ ಪ್ರಕಾರ ಮಾಡ್ತಾ ಇದ್ವಿ. ಕಳೆದ ವರ್ಷದಿಂದ ನಾವು ಹೆಚ್ಚಿಗೆ ದಿವಸಗಳು ಮಾಡ್ತಾ ಇದ್ವಿ. ಸರ್, ಇದ್ರ ಜೊತೆಗೆ ಸರ್ ಒಂದು ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ ರಾಜಕೀಯ ಅಲ್ಲ, ಓಸಿ ವಿಚಾರಕ್ಕೆ ಭಾಳ ಸಮಸ್ಯೆ ಆಗಿದೆ. ಇವತ್ತು ಮೈಸೂರು ಭಾಳ ನೋಡಿ, ಇವತ್ತು ದಸರಾ ನಡೀತಾ ಇದೆ, ನಾವು ಸಾಕಷ್ಟು ವಿಜೃಂಭಣೆಯಲ್ಲಿ ಇದ್ದೀವಿ. ಓಸಿ ವಿಚಾರದಲ್ಲಿ ಸ್ವಲ್ಪ ಸಂಕಷ್ಟ ಇದೆ. ಅದು ಮುಖ್ಯಮಂತ್ರಿಯವರೇ ಸಭೆ ನಡೆಸ್ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ತಪ್ಪಲ್ಲ ಅದು. ಇವತ್ತು ಸುಪ್ರೀಂ ಕೋರ್ಟ್ ಅವರು ಆದೇಶ ಕೊಟ್ಟಿದ್ದಾರೆ, ಓಸಿ ಮತ್ತು ಪ್ಲ್ಯಾನ್ ಸ್ಯಾಂಕ್ಷನ್ ಇಲ್ಲದ್ರೆ ಕರೆಂಟ್ ಕೊಡಬೇಡಿ ಅಂತ ಬಿಟ್ಟು ಹೇಳಿದ್ದಾರೆ. ನಾವು ಮೊದಲಿಂದ ಕರೆಂಟ್ ಕೊಟ್ಕೊಂಡೇ ಬಂದಿದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶ ಇದ್ದರೆ ಅದನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಪರಿಹಾರ ಮಾಡಬೇಕು ಎಂಬುದಾಗಿ ಮುಖ್ಯಮಂತ್ರಿಯವರೇ ಮೊನ್ನೆ ಕ್ಯಾಬಿನೆಟಲ್ಲಿ ಸಮೇತ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು ಸಭೆ ಕರೆದುಬಿಟ್ಟು ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳು ಮತ್ತು ಡೆಪ್ಯೂಟಿ ಚೀಫ್ ಮತ್ತು ನಮ್ಮ MB ಪಾಟೀಲ್ ಇರ್ತಾರೆ, ನಮ್ಮ ಭೈರತಿ ಸುರೇಶ್ ಅವರು ಇರ್ತಾರೆ, ಅದೇ ರಹೀಮ್ ಅವರು ಇರ್ತಾರೆ, ಪ್ರಿಯಾಂಕ ಖರ್ಗೆ ಅವರು ಪಂಚಾಯತದಲ್ಲಿ ಅವ್ರೆಲ್ಲ ಮಾಡಿಬಿಟ್ಟು ತೀರ್ಮಾನ ಮಾಡಲಿ. ಅವ್ರು ಏನು ತೀರ್ಮಾನ ಮಾಡಿದ್ರೆ ನಾವು NOC ಕೊಡಲಿಕ್ಕೆ ಎಲ್ಲ ಕನೆಕ್ಷನ್ ಕೊಡಲಿಕ್ಕೆ ರೆಡಿ ಇದ್ದೀವಿ. ಸರ್, ವೀಕ್ಷಣೆ ಮಾಡ್ತೀರಾ ಸರ್? ಸಿಟಿ ಮಾಡ್ತೀವಿ. ಇನಾಗ್ರೇಟ್ ಮಾಡಿದಿರಿ. CM ಇಲ್ಲ, CM ಅವರು ಇನ್ನೊಂದು ದಿವಸ ಮಾಡ್ತಾರೆ. ಇವತ್ತು ಸಾಕಷ್ಟು ಇನಾಗ್ರೇಷನ್ CM ಮಾಡ್ತಾ ಇದ್ದಾರೆ. ಇನ್ನೊಂದು ಸತಿ ಅವರು ಬಂದುಬಿಟ್ಟು
ಅದಕ್ಕೆ ಹಿಂದಿನ ದಿವಸ ಬಂದ್ಬಿಟ್ಟು ಪ್ರದಕ್ಷಿಣೆ ಮಾಡಿ ನೋಡ್ತಾರೆ. ಫೈನ್ ಸರ್, ಥ್ಯಾಂಕ್ ಯು ಸರ್.